ಹೈ ಡಿಯರ್ KCET ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಡೇಟ್ಸ್ ನಿಮಗೆ ಇಮಿಡಿಯೇಟ್ಲಿ ಪ್ರತಿಯೊಂದು ಅಪ್ಡೇಟ್ಸ್ನ ತಲುಪಿಸೋ ಕೆಲಸನ ಮಾಡ್ತಾನೆ ಇದ್ದೀನಿ. ಸೊ ದಯವಿಟ್ಟು ಇಮಿಡಿಯೇಟ್ಲಿ ನೀವು ಸಬ್ಸ್ಕ್ರೈಬ್ ಆಗಿ ನೋಡಿ, ಯಾಕಂದರೆ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಸಿಗುತ್ತೆ ನಾನು ಯಾವುದೇ ವೀಡಿಯೋ ಬಿಟ್ಟರು. ಈ KCET ಎಕ್ಸಾಮ್ 2024 ಈ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ನಿನ್ನೆ ಅಪ್ಡೇಟ್ ಬಂದಿತ್ತು. ಸೊ ಅದನ್ನು ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಯಾವಾಗ ರಿಸಲ್ಟ್ ಬರುತ್ತೆ, ಏನು ಎತ್ತ ಎಲ್ಲ ಒಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಬನ್ನಿ. ನೋಡಿ, ಲೇಟೆಸ್ಟ್ ಅಪ್ಡೇಟ್ ಏನಂದರೆ, ಇವಾಗ ನಿನ್ನೆ ಶಿಕ್ಷಣ ಇಲಾಖೆ, ನಾನು ಆಲ್ರೆಡಿ ವಿಡಿಯೋ ಕೂಡ ಮಾಡಿದ್ದೆ ಇದ್ರ ಬಗ್ಗೆ. ಸೊ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಡೇಟ್ನ ಅಂತ ನಾವು ಹೇಳಿದ್ದೆ, May 28 ವಿತಿನ್ May 28 ಅಂತ ಹೇಳಿದ್ದೆ. ಸೊ ಈ ಶಿಕ್ಷಣ ಇಲಾಖೆ ಪ್ರಕಾರ ಇಲ್ಲಿ ಇನ್ನೊಂದು ನಿನ್ನೆ ಈ ಕನ್ಫ್ಯೂಸ್ ಬೇಡ ಅಂತಲೇ ಸುತ್ತೋಲೆ ಅಂದರೆ ಸರ್ಕ್ಯುಲರ್ನ ಹೊರಡಿಸಿದ್ದಾರೆ. ಏನಂದರೆ, ದ ರಿಸಲ್ಟ್ಸ್ ಆಫ್ KCET 2024 ಕ್ಯಾನ್ ಬಿ ಪಬ್ಲಿಷ್ಡ್ ಓನ್ಲಿ ಆಫ್ಟರ್ ದ ಅನೌನ್ಸ್ಮೆಂಟ್ ಆಫ್ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ಆ್ಯಂಡ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟ್ ರಿಸಲ್ಟ್. ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆದಮೇಲೆ, ಅಂದರೆ ಆಲ್ರೆಡಿ ನಿನ್ನೆ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಗಿದೆ. ಮತ್ತು ಇನ್ನೊಂದು ಏನಂದರೆ, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟ್ ಅದೊಂದು ರಿಸಲ್ಟ್ ಬಂದಮೇಲೆ ಈ KCET 2024 ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಹೇಳಿದರು. ಸೊ ಆಲ್ರೆಡಿ ಇವಾಗ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಗಿದೆ. ಇವಾಗ ನೆಕ್ಸ್ಟ್ ಏನಂದರೆ, ಈ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ನ ರಿಸಲ್ಟ್ ಇನ್ನೊಂದು 2 or 3 ಡೇಸಲ್ಲಿ ಬರೋ ಸಾಧ್ಯತೆ ಇದೆ. ಸೊ ಅದು ಬಂದರೆ ಸೊ ನಾವಿವಾಗ ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡೋದಂದರೆ ಡೇಟು ಪಕ್ಕ ಈ 26. ಇಲ್ಲಿ ನಿಮಗೆ ಇನ್ನೊಂದು ಹೇಳ್ತಾ ಇದ್ದೀನಿ, May 26 is the official date. ನನ್ನ ಪ್ರಕಾರ May 26 is the official date. Further, KA will officially notify date on which result will be published prior to announcement date. ನೋಡಿ, ಈ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು, ಹಾಗೆ CM ಆಫ್ ಕರ್ನಾಟಕ ಇವರು ಹೇಳಿದ್ದಾರೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಕನ್ಫರ್ಮ್ ಆಗಿ ಸೆಕೆಂಡ್ PUC ರಿಸಲ್ಟ್ ಆಲ್ರೆಡಿ ಅನೌನ್ಸ್ ಆಗಿದೆ. ಇನ್ನೇನಿದ್ರು ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ ರಿಸಲ್ಟು ಇನ್ನೂ 2 or 3 ಡೇಸಲ್ಲಿ ಅನೌನ್ಸ್ ಆಗುತ್ತೆ. ಈ ವೀಕಲ್ಲಿ ಅನೌನ್ಸ್ ಆಗುತ್ತೆ. ಅಂದರೆ ಇವಾಗ KCET ರಿಸಲ್ಟ್ ಇನ್ನೇನು ವಿತಿನ್ 28 ಅದೇ ಕನ್ಫರ್ಮ್. ಅದರಲ್ಲಿ ಡೇಟ್ ಯಾವುದಂದರೆ ಈ May 26 ಅದೇ ಕನ್ಫರ್ಮ್ ಡೇಟ್. ಮತ್ತು ಇನ್ನೇನೇ ಡೌಟ್ಸ್ ಇದೆ ನಾನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೆಕ್ಸ್ಟ್ ಯಾವುದ್ರ ಬಗ್ಗೆ ವೀಡಿಯೋಸ್ ಬೇಕು ಅದೆಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂದರೆ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ಯಾವುದೇ ಖರ್ಚಾಗಲ್ಲ, ಸಬ್ಸ್ಕ್ರೈಬ್ ಅದು ಫ್ರೀನೇ ಇರುತ್ತೆ. ಸೊ ನೀವು ಲೈಕ್ಸು ಕಮೆಂಟ್ಸ್ ಮಾಡೋದ್ರಿಂದ ನಮಗೊಂದು ಪ್ರೋತ್ಸಾಹ ಸಿಗುತ್ತೆ ಅಷ್ಟೇ. ನೋಡಿ, May 26 is the official date for KCET 2024 ರಿಸಲ್ಟ್. ಸೊ ಇನ್ನೇನು ಡೌಟ್ಸ್ ಇದ್ರೂ ಹೇಳಿದ್ನಲ್ಲ, ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.